ಇದೆಲ್ಲ ಹೇಳಿದ್ಮೇಲೆ ಅವನು ನನಗೆ ಒಂದ್ ಸ್ವಲ್ಪ ಬೆದರಿಕೆ ಹಾಕಿದ. ಅವನು, ನೋಡಪ್ಪ ಇವಾಗೆಲ್ಲ ಆಗೋಯ್ತು, ಶಿ ಇಸ್ ಮೈ ವೈಫ್, ಇನ್ನು ನಿನ್ನ ನಮ್ ಲೈಫ್ ಅಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು. ನಿನ್ ಮಗಳನ್ನ ಮಾತಾಡ್ತೀಯ ಅಂದ್ರೆ 15 ದಿವಸಕ್ಕೆ ಒಂದ್ಸತಿ ಫೋನ್ ಹಾಕು, ಆಮೇಲೆ 30 days ತಿಂಗಳಿಗೆ ಒಂದ್ಸತಿ ಬಂದು ನೋಡ್ಕೊಂಡು ಹೋಗು ಅಂತೆಲ್ಲ ಕಂಡೀಷನ್ಸ್ ಅವರೇ ಇಟ್ಕೊಳ್ತೀವಿ ಅಂತ ಹೇಳಿದ್ರು ಅವಾಗ. ಎಸ್ ಸರ್, 2 ಮಕ್ಕಳು ಅವ್ರ ಹತ್ರನೇ ಇಟ್ಕೊಂತೀನಿ ಅಂತ. ಅವಾಗ ನಾನ್ ಹೇಳ್ದೆ, ಅಪ್ಪ ನೋಡು, ನನ್ ಮಕ್ಕಳನ್ನ ನಾನ್ ಮಾತಾಡ್ಸಕ್ಕೆ ಯಾ ದೊಣ್ಣೆ ನಾಯಕಂದ್ರೆ ಅಪ್ಪಣೆ ಬೇಕಾಗಿಲ್ಲ ನನಗೆ. ಸೊ ನನ್ ಮಕ್ಳು ನಾನು ಯಾವಾಗ ಮಾತಾಡ್ಸ್ಬೇಕು ಅಂತ ನಾನು ಮಾತಾಡ್ಸಕ್ ಇರಿಸ್ತೀನಿ ಅಂತ ಒಂದ್ ಸ್ವಲ್ಪ ನಾನು ಐ ಟುಕ್ ಅ ಸ್ಟ್ಯಾಂಡ್ ಅಲ್ಲಿ. ಆಮೇಲೆ ಅವರು ಡೈವರ್ಸ್ ಸೈನ್ ಹಾಕ್ಬಿಡು, 5th of February ಡೇಟ್ ಇತ್ತು ಮೇಡಮ್ ಕೋರ್ಟ್ ಅಲ್ಲಿ, ಮೈಸೂರು ಕೋರ್ಟ್ ಅಲ್ಲಿ. ಸೊ ಇವರು ಇಷ್ಟೆಲ್ಲ ಮಾಡ್ಬಿಟ್ಟು ನನಗೆ ಈ ತರ ಮೋಸ ಮಾಡಿ, ಇವರು IVF ಎಲ್ಲ ಮಾಡಿಸ್ಕೊಂಡು ಮಕ್ಳು ಮಾಡಿಸ್ಕೊಳಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾಗ ನಾನು ಅವಳಿಗೆ ಹೇಳ್ದೆ, ನೋಡಿ ನೀ ಇಷ್ಟೆಲ್ಲ ಮಾಡ್ತಾ ಇದೀಯಾ, ನಾನ್ ಅದಕ್ಕೆ ನಿನ್ ಚಾಯ್ಸ್, ನಿನ್ ಲೈಫ್ ಅಲ್ಲಿ ನಿನ್ ಚಾಯ್ಸ್, ನೀ ಹೇಗಿರ್ಬೇಕು ಅಂತ ನೀನ್ ಅವ್ರ ಜೊತೆ ಇರ್ಬೇಕು, ಇವ್ರನ್ನ ನಾನು ಅದ್ರಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಇಟ್ ಈಸ್ ಪ್ರಾಕ್ಟಿಕಲಿ ನೋನ್ ಟು ದ ವರ್ಲ್ಡ್, ಸ್ಟೆಪ್ ಫಾದರ್ ವಿಲ್ ನೆವರ್ ಬಿ ಎ ಫಾದರ್. ಆಯ್ತಾ, ಇದು ಆಗೋದಿಲ್ಲ. ನನಗ್ ನನ್ ಮಕ್ಳು ಕೊಟ್ಬಿಡು, ನಿನ್ಗೆ ಏನ್ ಬೇಕು, ಡೈವರ್ಸ್ ಬೇಕಾ, ಏನ್ ಬೇಕು ಎಲ್ಲ ತಗೋ, ನಾನು ಎಲ್ಲಾ ಮಾಡ್ಕೊಡ್ತೀನಿ ನಿನಗೆ. ನಿನ್ನಿಂದ ನಿನ್ ಪ್ರಾಪರ್ಟಿ ಒಂದು ಪೈಸಾ ಬರ್ತಿಲ್ಲ ಅಂದ್ರೂ ನನಗೆ ಚಿಂತೆ ಇಲ್ಲ. ನನ್ ಮಕ್ಳು ನಾವು ಕಷ್ಟದಲ್ಲಿ ಇದೀವಿ ಅಂತ ಹೇಳಿದ್ರೆ ಗಂಜಿಗೆ ಉಪ್ಪ ಹಾಕನ್ಬೇಕಾದ್ರೆ ತಿಂದು ಮಲ್ಕೊಂತೀವಿ, ನಾನು ನಿನ್ನ ಹತ್ರ ಮಾತ್ರ ₹1 ಬರೋದಿಲ್ಲ ಅಂತ ಹೇಳಿದೆ ಮೇಡಮ್ ಅವ್ರಿಗೆ. ಏನಂತ ಫಸ್ಟ್ ಹೇಳ್ಬಿಟ್ಟಿದ್ರಿ, ಅಂದ್ರೆ ಮಗು ನನ್ನ ಹತ್ರ ಬಿಟ್ಬಿಡು, ಇಬ್ರು ಮಕ್ಳನ್ನ, ಬಟ್ ನೀವ್ ಏನಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ರಿ ನೀವು. ಎಸ್ ಮೇಡಮ್, ಮಗುನ್ ಸಾಯಿಸಿದ್ರಲ್ಲ. ಎಸ್ ಮೇಡಮ್, ನನಗೆ ನನ್ ದೊಡ್ಡ ಮಗಳು, ನನಗೆ 2 ಮಕ್ಳು ಪ್ರಾಣನೇ ಮೇಡಮ್ ನನಗೆ. ಅಂಡ್ ಬೋತ್ ಆಫ್ ದಮ್ ಈಕ್ವಲಿ ಲವ್ ಮೀ, ಅಷ್ಟು ಪ್ರೀತಿನ ನನ್ನ ಜೊತೆ. ಮಕ್ಳು, ನಾನು ಟೀಚಿಂಗ್ ಲೈನ್ ಅಲ್ಲಿ ಇದ್ದು ನನ್ನ ಮಕ್ಳ ಜೊತೆ ಮಕ್ಳ ತರಾನೇ ಆಟ ಆಡ್ತಾ ಇರ್ತೀನಿ ಮೇಡಮ್. ಹಾಗಾಗಿ ಅವ್ರು ಇಬ್ರಿಗೂ ನನಗೆ ಇಷ್ಟ ಆಯ್ತು. ನನಗೆ 100% ಶ್ಯೂರ್ ಇತ್ತು ನನ್ನ ದೊಡ್ಡ ಮಗಳು ನನ್ನ ಹತ್ರ ಬಂದೇ ಬರ್ತಾರೆ ಅಂತ ನನಗೆ ಗೊತ್ತಿತ್ತು ಮೇಡಮ್. ಸಣ್ಣ ಮಗುದು ಶಿ ವಾಸ್ ನಾಟ್ ಇವನ್ 6 years ಅಂತ ನಮ್ ಲಾಯರ್ಸ್ ಹೇಳಿದ್ರು. ಇಲ್ಲಪ್ಪ ಏನೇ ಅಂತ ಹೇಳಿದ್ರು ಮಮ್ಮಿ ಕಡೆಗೆ ಕಸ್ಟಡಿ ಹೋಗುತ್ತೆ ಪಾಪುದು, ನೀನ್ ಅಮ್ಮಮ್ಮ ಅಂತ ಹೇಳಿದ್ರೆ ಯು ಕ್ಯಾನ್ ಟ್ರೈ ಫಾರ್ ವಿಸಿಟೇಷನ್ ರೈಟ್ಸ್, ಜಾಯಿಂಟ್ ಕಸ್ಟಡಿಗೆ ನೀ ಟ್ರೈ ಮಾಡ್ಬೋದು, ಅನ್ಲೆಸ್ ಅಂಡ್ ಅಂಟಿಲ್ ದ ಮದರ್ ಗಿವ್ಸ್ ಅಪ್ ದ ಕಸ್ಟಡಿ ಆಫ್ ದ ಚೈಲ್ಡ್ ನಿನ್ ಕಡೆಗೆ ಬರೋದಿಲ್ಲ ಇಷ್ಟು ಸುಲಭವಾಗಿ ಅಂತಾನು ನನಗೆ ಹೇಳಿದ್ರು ಮೇಡಮ್. ಅಂಡ್ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಮ್ಮ ಹತ್ರ ಎವಿಡೆನ್ಸ್ ಇರ್ಲಿಲ್ಲ, ಲೈಕ್ ಟು ಪ್ರೂವ್ ದರ್ ಇಲಿಸಿಟ್ ರಿಲೇಶನ್ಶಿಪ್ ನ ಪ್ರೂವ್ ಮಾಡೋದಕ್ಕೆ ನಮ್ಮಲ್ಲಿ ಎವಿಡೆನ್ಸ್ ಇರ್ಲಿಲ್ಲ ಮೇಡಮ್ ನಮ್ಮ ಹತ್ರ. ಸೊ ಹಾಗಾಗಿ ನಾವು ವಿಲ್ ಗೋ ದ ಲೀಗಲ್ ರೂಟ್ ಅಂತ ನಾನು ನಮ್ ಲಾಯರ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡು ನಾವು ರೆಡಿ ಆಗಿದ್ವಿ ಮೇಡಮ್ ನಾವು ಅದರಲ್ಲಿ. ಅಂಡ್ ಬೈ January month ಎಂಡನೆ ಇಶಿಕಾ ನನ್ನ ದೊಡ್ಡ ಮಗಳು ಶಿ ಕೇಮ್ ಬ್ಯಾಕ್ ಟು ಮೀ ಮ್ಯಾಮ್. ಅವ್ರು ಯಾರ್ದೋ ಟ್ಯೂಷನ್ ಮನೇಲಿ ಏನೋ ಬಿಟ್ಟಿದ್ರು, ಪಾಪ ನನಗೆ ಇಲ್ಲಿ ತರ ಗಾಯ ಆಗ್ಬಿಟ್ಟಿದೆ, ನನ್ ಕೈಯೆಲ್ಲ ಗಾಯ ಆಗ್ಬಿಟ್ಟಿದೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿಲ್ಲ, ಏನೂ ಇಲ್ಲ ಅಂತೆಲ್ಲ ಒಂದ್ ಸ್ವಲ್ಪ ಹತ್ತು ಕರೆದು ಮಾತಾಡಿದ್ರು ನನ್ನ ಹತ್ರ. ಅವತ್ತಿನ ದಿನ ನಾವು ಅವ್ರಿಗೆ ಲೊಕೇಶನ್ ಕಳ್ಸ್ಕೊಡಮ್ಮ, ವಿ ಆರ್ ಕಮಿಂಗ್ ದೇರ್ ಅಂತ ಹೇಳಿ ನಮ್ ಬಾಮೈದನ್ ಫೋನ್ ಮಾಡಿದೆ. ಅವ್ನು ಬೆಂಗಳೂರಿಂದ ತುಮಕೂರ್ಗೆ ಹೋಗೋಕೆ ಒಂದು 60-70 kilometers ಆಗುತ್ತೆ. ಆದ್ರೆ ನನಗೆ ಹರಿಹರಿಂದ ಬರೋದಕ್ಕೆ ಇಟ್ ಇಸ್ 200+ kilometers ನನಗೆ. ಸೊ ನಮ್ಮ ಬಾಮೈದ ಹೋಗಿ ಪಿಕ್ ಮಾಡ್ಬಿಟ್ರು ಅವ್ರನ್ನ, ದೊಡ್ಡ ಮಗಳನ್ನ ಬೈ Jan end ಗೆ ಪಿಕ್ ಮಾಡ್ಕೊಂಡ್ಬಿಟ್ರು ಅವರು. ನಾವು ವೆನ್ ವಾಸ್ ದ ನೆಕ್ಸ್ಟ್ ಇದನ್ನ ನಾವು ತಗೊಬೇಕು ಅಂತ ನಾವು ವರ್ಕ್ ಮಾಡ್ತಾ ಇದ್ವಿ ಮೇಡಮ್. ಅಲ್ಲಿ February 6th ಅಲ್ಲಿ ನಾನು ಇದು ಡೈವರ್ಸ್ ನಾನು ಡಿಸ್ಮಿಸ್ ಮಾಡಿಸ್ಬಿಟ್ಟೆ ಮೇಡಮ್ ಕೋರ್ಟ್ ಅಲ್ಲಿ. ನನಗೆ ಇದು ಡೈವರ್ಸ್ ಬೇಕಾಗಿಲ್ಲ, ನನಗೆ ನನ್ನ ಹೆಂಡತಿ ಮಕ್ಕಳೇ ಬೇಕು ಅಂತ ನಾನು ಹೋಗಿ ನನಗೆ ಎದುರಿಸಿ ಬದರಿಸಿ ಇವ್ರು ಸೈನ್ ಹಾಕ್ಸಿದ್ದು ಅಂತ ಜಡ್ಜ್ ಅಮ್ಮ ಹತ್ರ ಮೇಲೆ ಕೈ ಮುಗಿದು ಹೇಳ್ಬಿಟ್ಟೆ ನಾನು. ಅವಾಗ ಅವರು ಕೇಸ್ ಡಿಸ್ಮಿಸ್ ಮಾಡಿದ್ರು. ಕೇಸ್ ಡಿಸ್ಮಿಸ್ ಮಾಡಿದ್ರು ಅಂತ ಸಿಟ್ಟಿಗೆ 6ನೇ ತಾರೀಕು ಬೆಳಗ್ಗೆ ಮಹದೇವಪುರ ಆಲ್ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು 5ನೇ ತಾರೀಕು ರಾತ್ರಿ ಅವ್ರ ಮನೆ ಮುಂದೆ ಎಲ್ಲ ಹೋಗ್ಬಿಟ್ಟು ಗಲಾಟೆ ಮಾಡಿದ್ದೆ ಅಂತ ಕಂಪ್ಲೇಂಟ್ ಹಾಕ್ತಿದ್ಲು ಮೇಡಮ್. ಅವ್ಳು ಹೇಳ್ದಂಗೆ ಮಾಡಿದ್, ನಾನು ನಿನ್ಗೆ ಪೊಲೀಸ್ ಸ್ಟೇಷನ್ ಅಲಿಸ್ತೀನಿ, ಕೋರ್ಟ್ ಅಲಿಸ್ತೀನಿ ಅಂದಂಗೆ ಮಾಡಿದ್ಲು ಮೇಡಮ್ ನನಗೆ ಅವಳು.